ನೈಸ್, ಸೋ ಬ್ಯೂಟಿಫುಲ್. ಬಂದಿದೀವಿ ಅಂತ ಗೊತ್ತಾದ್ಮೇಲೆ ಅಜ್ಜಿ 4 ಸಲ ಫೋನ್ ಮಾಡಿರೋದು. ಮನೆ ಫ್ರಂಟ್ ಇಂದ ರಕ್ಷಿತಾ, ಸೈಡ್ ಇಂದ ರಮ್ಯಾ, ಫುಲ್ ತೋರ್ಸಿದ್ರೆ ಇವಾಗ ಬಂದಿರೋ ಹಾಯ್ ನಾಚಿಕೆ. ಹೌ ಆರ್ ಯು? ಫೈನ್ ಅನ್ನಿ. ಯಾವ್ದೊಂದು ಬಟ್ಟೆ ಹಾಕೊಂಡು ಸ್ಟಾರ್ಟ್ ಮಾಡಿ ಮೇಡಮ್. ನೀವು ಯಾವ್ದ್ರಲ್ಲಿ ಇದ್ರು ಚೆನ್ನಾಗೇ ಕಾಣಿಸ್ತೀರಾ. ನೀವು ತುಂಬಾ ಬ್ಯೂಟಿಫುಲ್. ನೀವು ನೋಡಿ, ಸ್ಮೈಲ್ ಮಾಡಿದ್ರೆ ರಚಿತಾ ರಾಮ್, ಫ್ರಂಟ್ ಇಂದ ರಕ್ಷಿತಾ, ಸೈಡ್ ಇಂದ ರಮ್ಯಾ, ಫುಲ್ ತೋರ್ಸಿದ್ರೆ ಇವಾಗ ಬಂದಿರೋ ರವೀಂದ್ರ. ಯಾರೇ? ನಿಶಾ ರವೀಂದ್ರ. ಎದ್ ನಿಂತ್ಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಎದ್ ನಿಂತ್ಕೊಳ್ಳಿ. ಆಶಿಕಾ ರಂಗನಾಥ್. ಕೂತ್ಕೊಂಡ್ರೆ ವಾವ್. ರಾಧಿಕಾ ಪಂಡಿತ್ ಮೇಡಮ್, ಬನ್ನಿ ಮೇಡಮ್. ನೀವು ಇಷ್ಟೆಲ್ಲ ಹೇಳಿದ್ರೆ ಹೌದಾ ನಿಜಾನ ಅಂತ? ಏನೋ ನಿಂದು ಹೋಗತ್ತಾಗೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಇವತ್ತು ಕಾಲೇಜಿಂದ ಬೇಗ ಬಂದಿದ್ದೀನಿ. ಏನಿಲ್ಲ ಮುಂಚು, ಬೇಗನೆ ಇಂಟರ್ನಲ್ಸ್ ಮುಗಿದ ತಕ್ಷಣ ಪಟ್ ಅಂತ ಬಂದಿದ್ದೀನಿ. ಯಾಕೆ? ತಿನ್ನಕ್ಕೆ, ನಾನ್ ವೆಜ್ ತಿನ್ನಕ್ಕೆ ಓಡ್ ಬಂದವಳೆ. ನಮ್ಮ ಅತ್ತೆ ಮಗಳು ಊರಲ್ಲಿ ಅವರ ಹಸ್ಬೆಂಡ್ ಮನೇಲಿ ಹಬ್ಬ ಇದೆ, ಕರೆದಿದ್ದಾರೆ. ಸೊ ಹಾಗಾಗಿ ಬೇಗ ಬಂದ್ವಿ. ಎಲ್ಲ ತಿನ್ಕೊಬಿಟ್ಟು ಎಲ್ಲ ಇವಾಗ ಫ್ರಿಡ್ಜ್ ಅನ್ಬಾಕ್ಸ್ ಮಾಡ್ತಾ ಇದಾರೆ ನಮ್ಮ ಅಣ್ಣ. ಅವ್ರು ಬರೋ ತನಕ ಆಗಲ್ಲ. ಆಗದೇ ಇಲ್ಲ. ಚಪ್ಪಿ ಇವರ ತೆಗೆದು ಇಲ್ಲಿಗೆ ಬರುತ್ತೀಗ. ವಚ್ಚಾ ಫ್ರಿಡ್ಜ್ ಬರುತ್ತೆ ಇಲ್ಲಿಗೆ. ನಿಧಾನ, ಗ್ಲಾಸ್ ಬೇರೆ. ಆಮೇಲೆ ಅದು ಸ್ಕ್ರಾಚ್ ಗೀಚ್ ಆಗ್ಬಿಟ್ಟತ್ತು. ಮುತ್ತಣ್ಣ ಈಗ ಇಳಿತವ್ರ, ಇನ್ನೂ ಇಳಿದಿಲ್ಲ. ಅಯ್ಯೋ ಛೆ. ಬರ್ಲಿ. ಯಾವುದು? ಅದು ಅದೇನೆ, ಗೋದ್ರೇಜನೆ. ಅವಾಗೆಲ್ಲ ಇದೇನೆ. ಹುಷಾರು ಕಣ್ರಪ್ಪ ನೀವುಗಳು. ಆಮೇಲೆ ಗುಂಡ ಬನ್ನಿ, ನೀವೊಂದು ಕೈ ಹಾಕಿ ಬನ್ನಿ. ವೆರಿ ನೈಸ್, ಸೋ ಬ್ಯೂಟಿಫುಲ್. ಅಂತಣ್ಣ ಆಗ್ಲೂ ಬೇವ್ತೋದಲ್ಲಣ್ಣ. ಇನ್ಸ್ಪೆಕ್ಟರ್ ನೀವು ಇದಿರಲ್ಲ, ಚೆಕ್ ಮಾಡಿ. ಇದು ಕೆಳಗಡೆ ನೋಡ್ರು. ಕೆಳಗಡೆ ಡೋರ್ ಓಪನ್ ಮಾಡಕ್ಕೆ ಅದು ಬರಲ್ಲ. ಅದು ಚಂದ ಉಂಟು. ಈ ಗ್ರಾನೈಟಿಗೆ ಮ್ಯಾಚ್ ಆಗುತ್ತಲ್ವಾ ನಿಶಾ? ಬ್ಲ್ಯಾಕ್ ಮ್ಯಾಚಿಂಗ್ ತಂದಿದ್ದೀವಿ. ವಾವ್. ಹೊರಟಿದ್ದೇವೆ ನಾವಿವಾಗ. ಫುಲ್ ಮಿಂಚಿಂಗ್. ನಮ್ಮ ಅಣ್ಣ ರಿಸೆಪ್ಷನ್ಗೆ ಹಾಕೊಂಡಿದ್ಯಾ ಅಂದ್ರೂ ಅದೇ ಹಾಕೊಂಡವ್ರೆ. ಮೇಲೋಗಿ ಬೇರೆ ಟಿ ಶರ್ಟ್ ಹಾಕೋಬರಕು ಹಂಗೆ ಸಂಟ ಮಧು ಅವರು ಹೋಗಿ ಅಲ್ಲ ನಿಶಾ, ಮೇಲಿದ್ದಾಗ್ಲೇ ನಾನು ಹೇಳ್ತಾ ಇದೀನಿ, ಶರ್ಟ್ ತೆಗೆದು ಕೊಟ್ಟಿದ್ದೀನಿ. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಹಾಕೋಕಂತೆ. ಹಂಗಾಗಿ ಅವ್ರ ಆಸೆ ಅಂತ ಬಿಡು, ಹಾಕೊಳ್ಳಿ. ರಿಸೆಪ್ಷನ್ ಹಬ್ಬಕ್ಕೆ ಹೋಯ್ತಾರೆ, ಹಬ್ಬದ ಊಟಕ್ಕೆ ಹೋಗ್ತಾರೆ. ಎಷ್ಟು ಚೆನ್ನಾಗಿ ಬರ್ತೈತೆ ನೋಡು, ಸ್ಕೈ ಕಲರ್ಫುಲ್ ಆಗಿ ಬರ್ತಾ ಇದೆ. ಈಗ ಟೈಮು ಎಷ್ಟಾಗೈತೆ? 6:45 ಆಗಿದೆ. ಆಕ್ಚುಲಿ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕಿತ್ತು. ನಮ್ಮ ನಿಶಾ ಅವ್ರಿಗೋಸ್ಕರ ನಾವು ಕಾದು ಕರ್ಕೊಂಡು ಹೋಗ್ತಾ ಇದೀವಿ. ಹೌದು, ನಮ್ಮ ಚಿಕ್ಕಪ್ಪ ಎಲ್ಲರೂ ಮಧ್ಯಾಹ್ನ ಹೋಗಿದ್ ಬಂದವ್ರೆ. ಇವಾಗ್ಲೂ ಫೋನ್ ಮಾಡಿದ್ರು, ಇನ್ನೂ ಹೋಗಿಲ್ವಾ ಅಂತ. ಹೋಗ್ತಾ ಇದೀವಿ ಅಂತ ಹೇಳ್ತೆ. ನನ್ನ ಫ್ಯಾನ್ ಇದೆ ಗೈಸ್, ನನ್ಗೆ AC ಬೇಡ, ಆಫ್ ಮಾಡ್ಬಿಡಿ. ಹಾಯ್ ನಾಚಿಕೆ. ನಾವಿವಾಗ ಊಟ ಮಾಡ್ತಿದ್ದೇವೆ. ಅವರೇ ನಮ್ಮ ಅತ್ತೆ ಮಗಳು. ಇವರು ಅಣ್ಣನ ಏಜಾ? ಇನ್ನೊಂಚೂರು ಚಿಕ್ಕವರು. ಅವ್ರ ತಂಗಿ ನನ್ನ ಏಜು. ಪಾಪು ಇದೆ, ಚೆನ್ನಾಗಿದೆ ಗೊತ್ತಾ? ಎಲ್ಲೋದ? ಎಲ್ಲ ಕಡೆ ಪಾಪುಗಳೇ, ಎಲ್ಲ ಕಡೆ ಮಕ್ಕಳ ಸೈನ್ಯ ಆಗ್ಬಿಟ್ಟು. ಪುಟಾಣಿ ಏನೇನು 1 2 3 ಎಲ್ಲ ಮಟನ್, ಇವಳು ಮಟನ್, ನನ್ನ ಮಟನ್.
ಎಲ್ಲ ನಮ್ಮ ಅಣ್ಣನ ತಟ್ಟೆಲಿ ನಾನು ತಿಂದಿದ್ದೀನಿ ಒಂದು ದಪ್ಪ ಪೀಸ್ ಅಷ್ಟೇ ಹಾಕಿದ್ದು. ಅಲ್ಲ ಇವಾಗ ಬಂದೇ ತಿನ್ನಕ್ ಆಗ್ತಾ ಇಲ್ಲ, ಇನ್ ಮಧ್ಯಾಹ್ನ ಬಂದ್ಬಿಟ್ಟಿದ್ರೆ ಏನ್ ಕತೆ. ನಿಮ್ಮ ಪಪ್ಪ ಊರು ಯಾವುದು? ವಿನೋದ್ ಅಪ್ಪ ಯಾವ ಸ್ಕೂಲ್? ಯಾವ ಸ್ಕೂಲ್? MPS ಹಾಯ್ ಓದ್ತಿದ್ದೀರಾ? ಹರಿದಾನ್ ಅಲ್ವಾ? ಹರಿದಾನ್ ಇವನು ಅವನು ಹರಿದಾನು, ಇವನ್ ತಮ್ಮ ಒಬ್ಬ ಚಿಕ್ಕ ಪುಟಾಣಿ ಇದಾನೆ, ಅವನು ಹವ್ಯಾನಿ. ಈಗ ಹೇಳಿದ್ರು ನಿಮ್ಮ ಹೆಸರು? ಮಾನ್ವಿ. ನಿಮ್ ತಮ್ಮನ ಹೆಸರು? ವಿಹಾನ್ ಎಲ್ಲ ಯುವನ್ ಹರಿದಾನ್. ಕನ್ಫ್ಯೂಸ್. ಮತ್ತೆ ಏನ್ ಸಮಾಚಾರ? ನಮ್ಮನೆಗೆ ಬನ್ನಿ. ಬನ್ನಿ ಇರ್ಲಿ. ರಾತ್ರಿ ಬರ್ತೀನಿ ಅಟ್ಟೆ ಮಾರ್ನಿಂಗ್ ಬರ್ತೀನಿ ಅಂತ ಹೇಳ್ಬೇಕು. ಮಾರ್ನಿಂಗ್ ಬರ್ತೀನಿ. ಇವತ್ತು ಯಾಕೆ ಬರಲ್ಲ? ಈಗ ಆಟ ಆಡ್ಬೇಕಲ್ಲ, ಮೇಲೆ ಹೋಗಿ ಕುಣಿಬೇಕು. ಅಯ್ಯೋ ಲಿಪ್ಸ್ಟಿಕ್ ತರ್ಲಿಲ್ವಲ್ಲ, ಇದು ಕ್ಲಿಪ್ಪೇ ಹಾಕಿ ಕೂದಲಿಗೆ. ಲಿಪ್ಸ್ಟಿಕ್ ಇಲ್ವಾ? ಸೋ ಬ್ಯೂಟಿಫುಲ್. ನಮ್ಮ ಕ್ರೌನ್. ಎಸ್, ನಮ್ಮ ಪುಟಾಣಿ ಅವರ ಮನೆಗೆ ಬಂದಿದ್ದೇವೆ. ನಮ್ಮ ಅಜ್ಜಿನ ನೋಡ್ಕೊಂಡು ಬರಕ್ಕೆ ನಮ್ಮ ಅಜ್ಜಿ ಹೇಳಿರೋದು, ಹೋಗಿ ಅಜ್ಜಿನ ನೋಡ್ಕೊಂಡು ಹಂಗೆ ನಿಮ್ ಮಗಳನ್ನ ನೋಡ್ಕೊಂಡು ಬನ್ನಿ ಅಂತ. ಇಲ್ಲಿಗೆ ಬಂದಿದೀವಿ ಅಂತ ಗೊತ್ತಾದ್ಮೇಲೆ ಅಜ್ಜಿ 4 ಸಲ ಫೋನ್ ಮಾಡಿರೋದು. ಮನೆಗೆ ಹೋದ್ಮೇಲೆ ಒಂದ್ಸಲ ಮಾಡಿ, ಮನೆ ಬಾಗ್ಲತ್ರ ಹೋದ್ಮೇಲೆ ಒಂದ್ಸಲ ಮಾಡಿ ಅಂತ. ಪುಟಾಣಿ ಮಾತಾಡಿ. ಅವತ್ತು ಚಿನ್ನಮ್ಮ ಡ್ಯಾನ್ಸ್ ಮಾಡ್ದಲ್ಲ, ಮಾಡಿ ಇವಾಗ ಕಂಟಿನ್ಯೂ ಮಾಡು ಸ್ವಲ್ಪ. ಇದ್ಲು ನಾಳೆ ಯಾವ ಟೆಸ್ಟ್? ಮ್ಯಾಥ್ಸ್ ಮ್ಯಾಥ್ಸ್. ನಾಡಿದ್ದು ಹಿಂದಿ ಇವತ್ತು ಕನ್ನಡ ನಿನ್ನೆ EVS ಕನ್ನಡ ಎಷ್ಟು ಬಂತು ಮಾರ್ಕ್ಸ್? 30ಗೆ 13 ಇವತ್ತು ಎಕ್ಸಾಮ್ ಬರ್ದು ಆಗ್ಲೇ ಕೊಟ್ಬಿಟ್ಟವ್ರಂತ ಪೇಪರ್. ಬಾ ಮೈಸೂರಿಗೆ ಫೋಟೋ ಶೂಟ್ ಮಾಡ್ಸೋಣ. ಹೇಳು, ಕಂಟಿನ್ಯೂ ಮಾಡು. ಮತ್ ಬರ್ತೀನಿ ಅಂದೆ, ಯುಗಾದಿಗೆ ಬರ್ತೀಯಾ? ನೀವ್ ಎಕ್ಸಾಮ್ ಬರೆಯಕ್ಕೆ ಲೈನರ್ ಹಾಕೊಂಡು ಹೋಗಿದ್ರ ಕಣ್ಮುಚ್ಚಿ? ಇಲ್ಲ, ನನಗೆ ಇನ್ನೂ ಹಾಕೊಳಕ್ ಬರಲ್ಲ. ಯಾರ ಕೊಟ್ರು? ಅಮ್ಮ ಕೊಟ್ರಾ? ಅಮ್ಮಂಗೆ ತಕ್ಕ ಮಗಳು. ಹೆಂಗಿದ್ದೀರಾ? ಯಾಕೆ ಏನಾಯ್ತು? ಮೂಸಜ್ಜಿ ಯಾವ ಕೊಡ್ತಾರೆ ಶೌಚಾಲಯಕ್ಕೆ? ಇದೇ ದೇವಸ್ಥಾನ ಗೈಸ್. ಇವತ್ತು ಈ ಊರಲ್ಲಿ ಹಬ್ಬ ಇದ್ದಿದ್ದು. ಮಾರಿ ಹಬ್ಬನಾ ಆಂಟಿ? ಮಾರಿ ಹಬ್ಬ. ಮಾರಿ ಹಬ್ಬ ಮಾಡ್ದಾ? ಹೇಳು. ಮಾಡ್ಲಿಲ್ವಾ? ಮಾರಿ ಹಬ್ಬ ಮಾಡ್ದು ಅಂತ ಹೇಳು. ಬಾಯ್. ಬಾ ಮೈಸೂರ್ಗೆ, ಆಯ್ತಾ? ಯಾವಾಗ ಬರ್ತೀಯಾ? ಓಕೆ ಬಾಯ್. ಆಯ್ತಾ? ಚೆನ್ನಾಗಿ ಮಾಡು. ಅವು ಚೆನ್ನಾಗಿರೋದು ಕುಯ್ಕೊಳ್ಳ ಕುಯ್ಕೊಡು, ಕೇಳ್ತಾ ಇದ್ಲು. ಗೈಸ್ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮಣ್ಣ ನನ್ನ ಬೆಲ್ಟನ್ನು ತೂತ್ ಮಾಡಿ ಕೊಡುತ್ತಿದ್ದಾರೆ. ಸರಿ ಆಯ್ತಾ? ಈ ಬೆಲ್ಟ್ ಅಷ್ಟು ಎಲ್ಲ ಎಂತೈತೆ ನೋಡಿ, ಇಲ್ಲಿಗೆ. ಸಾಕು, ಥ್ಯಾಂಕ್ ಯು. ಇಲ್ಲಿ ಅಳಸನೆಲ್ಲ ಕಟ್ ಮಾಡುತ್ತಿದ್ದಾರೆ. ಕಟ್ ಮಾಡಿರೋದು ಬೂಸ್ಟ್ ಬಂದಿದೆ. ಇನ್ನೊಂದು ಹಣ್ಣಾಗೈತಾ ಇದು? ಕುಯ್ತೀಯಾ? ಕುಯ್ದು ಅರ್ಧ ಬಾಕ್ಸ್ ಏನಕ್ಕೆ ಬೂಸ್ಟ್ ಬಂತು? ವೇಸ್ಟ್ ಮಾಡಬೇಡಿ. ಹಳಸಿನ ಹಣ್ಣು ಗೈಸ್. ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಇವಾಗ ರೆಡಿಯಾಗಿ. ನಮ್ಮ ಮಂಗಳಮ್ಮ ಅವರು 10 ದಿನಗಳಾದ್ಮೇಲೆ ಕಾಣಿಸ್ಕೊತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಗಳಮ್ಮ. ಹವರ್ ಯು?
ಫೈನನಿ ಮಂಗಳಮ್ಮ ಅವರು ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೋಗಿ ಚೆನ್ನಾಗಿ ದರ್ಶನ ಮಾಡ್ಕೊ ಬಂದವ್ರೆ. ಆಯ್ತಾ ದರ್ಶನ? ಯಾರ ಜೊತೆ ಹೋಗಿದ್ರಿ? ನಿಮ್ಮಮ್ಮಿ? ನಮ್ಮಮ್ಮಿ. ಗೈಸ್ ಏನಂದ್ರೆ ಇವರು ಮೈಸೂರಿಂದ ಧರ್ಮಸ್ಥಳಕ್ಕೆ ಹೋಗಿರೋದು, ನಮ್ಮಮ್ಮಿ ಉಡುಪಿಯಿಂದ ಧರ್ಮಸ್ಥಳಕ್ಕೆ ಬಂದು ಇಬ್ರು ಮೀಟಾಗಿ ದರ್ಶನ ಮಾಡ್ಕೊಂಡು ಬಂದಿರೋದು. ಏನು ಸಡನ್ ಆಗಿ ಹೋಗ್ಬಿಟ್ಟಿದ್ದೀರಾ? ಹಾಂ, ಹೋಗ್ಬಿಟ್ರಿ. ಚೆನ್ನಾಗಿ ದರ್ಶನ ಆಯ್ತಾ? ಇನ್ಯಾವಾಗ ರಜೆ ಹಾಕತ್ತೀರಾ ಮತ್ತೆ? ಗೊತ್ತಿಲ್ಲ. 10 ದಿನ ಸಾಕಾಗಿಲ್ವಾ ಮಂಗಳಮ್ಮ? ಗೊತ್ತಿಲ್ಲ. ಎಲ್ಲ ಕ್ಲೀನ್ ಆಯ್ತಾ? ಮಂಗಳಮ್ಮ ಇಲ್ಲದೆ ನಮ್ಮ ಮನೆ ಎಲ್ಲ ಫುಲ್ಲು ಗಲೀಜ್ ಮಂಗಳಮ್ಮ. ಹಾಂ, ಸೊ ಆಯ್ತಾ? ಕಟ್ ಮಾಡಿ. ಅದನ್ನ ಒಂದು ಅರ್ಧ ಹಣ ಬಾಕ್ಸ್ಗೆ ಹಾಕೋ ನನ್ನ ಫ್ರೆಂಡ್ಸ್ಗೆ, ಇನ್ನೊಂದು ಅರ್ಧ ರಚಿತಂಗೆ ಕೊಡ್ತೀನಿ. ಮತ್ತು ನಮ್ಮ ಅಜ್ಜಿಗೆ ಇನ್ನೂ ಕೊಟ್ಟು ಕಳಿಸಿಲ್ಲ. ಅಲ್ಲಿ ನಮ್ಮ ಅಜ್ಜಿ ಕಯ್ಯ ಅಂತ ಇತ್ತು, ನಂಗೆ ಅಳಿಸ್ನೇಣಬೇಕು ಅಂತ. ಇವತ್ತು ನಮ್ಮ ಚಿಕ್ಕಪ್ಪ ಬರ್ಬೋದೇನೋ, ಸ್ಪಂದನಂದು ಎಕ್ಸಾಮ್ ಎಲ್ಲ ನೆನ್ನೆ ಮುಗೀತು, ಅವಳನ್ನ ಬಿಡೋಕ್ಕೆ ಬರ್ಬೋದು. ಅವ್ರ ಜೊತೆ ಕೊಟ್ಟು ಕಳಿಸ್ಬೇಕು. ಟೈಮ್ ಆಗಿದೆ, ರೆಡಿ ಆಗೋಣ ಗೈಸ್. ಹೇಳಿ. ಫ್ರೀಯಾಗಿದ್ದೀವಿ ಅಂದರೆ ಅಷ್ಟಿಷ್ಟು ಫ್ರೀ ಆಗಿಲ್ಲ ನಾವಂತೂ. ಒಂದು ರೌಂಡ್ ಕ್ಯಾಂಪಸ್ ತಿರುಗ್ತಿದ್ರು ಟೈಮ್ ಆಯ್ತಲ್ಲ, ಆದರೆ ಕ್ಲಾಸಲ್ಲಿ ಕುತ್ಕೊಂಡ್ರೆ ಟೈಮೇ ಓಡಲ್ಲ. ಹೌದು. ಸೊ ನಮ್ಮದು ಊಟ ಆಗಿ ನಂದು ಕಾಲೇಜ್ ಫೀಸ್ ಕಟ್ಟಬೇಕಿತ್ತು, ದುಡ್ಡು ಡ್ರಾ ಮಾಡ್ಕೊಂಡು ಫೀಸ್ ಕಟ್ಟಾಯಿತು. ಸೊ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಯಾಕೆ ಅಂದರೆ ನಮಗೆ ಟ್ಯಾಲೆಂಟ್ಸ್ ಡೇ ಇದೆ. ಸೊ ಹಾಗಾಗಿ ಒಂದು ಥೀಮಲ್ಲಿ ನಾವು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಒಂದು ದಿನ ಮಾಡಿದ್ವಿ, 2 ದಿನ ಮಾಡಿದ್ವಿ, ಆಮೇಲೆ ಮಾಡಲೇ ಇಲ್ಲ. ಸೊ ಬೇರೆಯವ್ರಿಗೆ ಫಿನಾನ್ಸ್ ನಡೀತಾ ಇದೆ ಕ್ಲಾಸು, ನಮಗೆ ಫಿನಾನ್ಸ್ ಇಲ್ಲ. ಸೊ ಗೈಸ್, ನನ್ನ ಎಜುಕೇಷನ್ದು ಲಾಸ್ಟ್ ಇದು ಫೀಸ್ ಕಟ್ಟೋದು. ನಾನು ಇನ್ನು ಮುಂದೆ ಏನೂ ಓದಲ್ಲ, ಇನ್ಯಾವ ಫೀಸು ಕಟ್ಟೋದಿಲ್ಲ. ನಾವೇ ಈಸ್ಕೊಳ್ಳಂಗಿದ್ರೆ ಕೆಲಸಕ್ಕೆ ಏನಾರು ಹೋದ್ರೆ ನಾವು ಈಸ್ಕೊಳ್ಳೋದು, ಬಟ್ ನಾವು ಕಟ್ಟೋದು ಇದೇ ಲಾಸ್ಟ್. MBA ಲಾಸ್ಟ್ ಫೀಸು. ಇಷ್ಟು ವರ್ಷ ಎಷ್ಟು LKG ಇಂದ MBA ತನಕ ಫೀಸ್ ಕಟ್ಕೊಂಡು ಬಂದಿದ್ದೀವಿ. MBAನೇ ಎಕ್ಸ್ಪೆನ್ಸಿವ್. ಹೌದು. ನಾವು ಇಷ್ಟು ವರ್ಷ ಮಾಡ್ಕೊ ಬಂದಿರೋದು ಒಂದು MBA ಒಂದು. ಡಿಗ್ರಿ ತನಕನೂ ಎಷ್ಟು ಕಟ್ಟಿಲ್ಲ, ಬಟ್ MBA ಅಷ್ಟು ಯಾವುದು ಹೇಳಲ್ಲ. MBAನೇ ಜಾಸ್ತಿ. ಯಾವುದು ಗೊತ್ತಾ ನಮ್ಮ ಕ್ಲಾಸು? ಅಲ್ಲಿ ತೋರಿಸಿ. ಈ ಮರ ನೋಡಿ ಎಷ್ಟು ಚೆನ್ನಾಗಿ ಉದುರುತ್ತೆ ಅಂದ್ರೆ, ಇವಾಗ ಅಲ್ಲಿ ಒಂದು ಹೂವು ಕಿತ್ಕೊಂಡಿದ್ಯಲ್ಲ, ಹೌದು, ಅದು ನಮ್ಮ ಕ್ಲಾಸ್ 2nd ಫ್ಲೋರು. ಇಲ್ಲಿಂದ ವೀಣಾ, ಶೀತಲ್, ಹರ್ಷಿತಾ ಅಲ್ಲಿ ಆ ಕೊನೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೂ, ಅದು ಅಲ್ಲಿ ಕ್ಲಾಸ್. ಕೂಗ್ಲಾ? ಬೇಡ ಪ್ಲೀಸ್, ದಯವಿಟ್ಟು. ನಾನು ನೋಡೋಕೆ ಬರ್ತೀನಿ, ನೀನು ಕೂಗು ಆಮೇಲೆ. ಅವ್ರಿಗೀಗ 3 ಗಂಟೆಗೆ ಕ್ಲಾಸ್. 3 ಗಂಟೆಗೆ ಕ್ಲಾಸ್ ಮುಗೀತದೆ. ಈಗ ಫ್ರೀ ನಮಗೆ ಪ್ರಾಕ್ಟೀಸ್ ಮಾಡ್ತೀವಿ ಎಲ್ಲರೂ. ಇವಾಗ ನಮ್ಗೆ ಹೆಂಗಾಗಿದೆ ಅಂದರೆ, ಅವರು ಕ್ಲಾಸ್ ಇದ್ದಾಗ ನಮಗಿರಲ್ಲ, ನಮಗಿದ್ದಾಗ ಅವ್ರಿಗಿರಲ್ಲ, ಪ್ರಾಕ್ಟೀಸೇ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡ್ದ ಬರ್ತೀವ ನೋಡೋಣ ಬನ್ನಿ. ಎಸ್, ಒಬ್ಬೊಬ್ರು ಮುಖನೂ ಪ್ಲೀಸ್ ನೋಡೋಕ್ಕಾಗ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡಿ ಬೇವ್ರು ಸುರಿಸ್ಬಿಟ್ಟವ್ರೆ. ಇವಳೆಲ್ಲ ಗಂಧಗಿಂದ ಹಾಕ ಬಂದಂಗೈತೆ. ಇನ್ನೂ ಹೋಗಿಲ್ವಾ ಗುರು? ಬೆಳಗ್ಗೆ ಇನ್ನೂ ಹೋಗಿಲ್ಲ. ಅದು ಹಂಗ ನೀನ್ ಪ್ರಾಕ್ಟೀಸ್ ಮಾಡಿಲ್ಲ ಅಂತ. ಪಾಪ ಹುಡುಗಿ ಎಷ್ಟು ಹೇಳ್ಕೊಟ್ ಕಷ್ಟಪಟ್ಟೈತೆ. ಹಿಂಗ್ ಹೇಳಿದ್ರೆ ಹೆಂಗೆ? ಅವಳ ಮುಖ ನೋಡು. ಒರ್ಸಿದೀನಿ, ನಿಂತರ ಹಿಂಗೆ ಓಡಾಡ್ತಾ ಇರಕ್ಕಾಗುತ್ತಾ? ಇವಾಗ ಟೈಮ್ 6 ಗಂಟೆ ಆಗಿದೆ ಗೈಸ್. ಕಾಲೇಜಲ್ಲಿ ಯಾರಿಲ್ಲ, ಈಗ ಆರಾಮಾಗಿ ಬ್ಲಾಗ್ ಮಾಡ್ತಾರೆ. ಒಬ್ರು ಇಲ್ಲ, ವಾಚ್ಮ್ಯಾನ್ ಅಂಕಲ್ ಬಂದು ಎಪ್ಸೋ ತನಕ ಕೂತಿದ್ದೀವಿ, ಪ್ರಾಕ್ಟೀಸ್ ಮಾಡಿದ್ದೀವಿ. ನಮ್ಮನ್ನೇನು ಎಪ್ಸಿಲ್ಲ, ಅಲ್ಲಿ ಬೇರೆಯವ್ರನ್ನ ಎಬ್ಬಿಸ್ತಾ ಇದ್ರು. ನಾವು ಪ್ರಾಕ್ಟೀಸ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ನಾಳೆ ನಾಡಿದ್ದು 2 ದಿನ ಇರೋದು. ಸಾಟರ್ಡೆ ನಮಗೆ ಟ್ಯಾಲೆಂಟ್ಸ್ ಡೇ ಇರೋದು. ಹೆಂಗಮ್ಮ ಆಯಿತು ಪ್ರಾಕ್ಟೀಸು? ಇವಳಿಗೋಸ್ಕರ ನಾವು ಡ್ಯಾನ್ಸ್ ಮಾಡ್ತಾ ಇರೋದು ಗೈಸ್, ನಿನಗೋಸ್ಕರ. ನಾವು ನಿಮಗೋಸ್ಕರ ನೇಮ್ ಕೊಟ್ಟಿದ್ದು, ನಿಮ್ಮಿಬ್ರಿಗೋಸ್ಕರ. ಹಿಂಗ್ ಹೇಳ್ಬಿಟ್ಲಲ್ಲೇ ಮಾಡೋಣ ಅಂತ ಅಂದೆ ತಾನೆ. ಮಾಡೋಣ. ಆಯ್ತು. ತುಂಬಾ ಸತಿ ಕ್ಯಾನ್ಸಲ್ ಆಗಿದೆ. ಟೀಮ್ ಮಾಡ್ಬೇಕು ಅಂತ ನನಗ್ ತುಂಬಾ ಆಸೆ ಐತಿ. ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಸುಮ್ನೆ ಯಾವ್ದೋ ಹಂಗೆ ಡ್ಯಾನ್ಸ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಕಾಂಪಿಟೇಷನ್ ಅಂದ್ಮೇಲೆ ನಮ್ಮ ಟ್ಯಾಲೆಂಟ್ ನ, ನಮ್ಮ ಶೀತಲ್ ಟ್ಯಾಲೆಂಟ್ ನ ನಾವು ಎತ್ತಿ ಹಸಿಬೇಕು. ಓಕೆ, ಎಂಡ್ ಮಾಡ್ಬಿಡ್ರೆ ನೀವೇ. ಏನನ್ಬೇಕು? ನನ್ ಬ್ಲಾಗ್ ನೋಡಲ್ವಾ ನೀವು? ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀನೇ ಕಣ. ಯೂಟ್ಯೂಬ್ ಚಾನಲ್. ಹಾ, ಬಾಯ್ ಬಾಯ್.